ಏನು ಮಾಡ್ತೀಯಮ್ಮ? ಈ ಮನೇಲಿ ಒಂದು ನಾಯಿ ಸಾಕಿದಾರಲ್ಲ, ಅದಕ್ಕೆ ಬಿಸ್ಕೆಟ್ ಹಾಕಕ್ಕೆ ವೀರು ಹೇಳಿದ್ನಲ್ಲ, ಅದೇ ಇದು. ಬಿಸ್ಕೆಟ್ ಹಾಕ್ಬೇಕು ನಿಜ, ಹಾಗಂತ ಚಿನ್ನದ ಬಿಸ್ಕೆಟ್ ಹಾಕ್ಬಾರ್ದು. ಇದರಲ್ಲಿ ಎಷ್ಟಿದೆ? 1,00,000 ರೂಪಾಯಿ. ಏನು, ಅವನಿಗೆ 1,00,000? ಈ ಮನೇಲಿ ಅವ್ನು ಮಾಡ್ತಿರೋ ಮನೆ ಹಾಳು ಕೆಲಸಕ್ಕೆ ಸಂಬಳ ಕೊಡ್ತಿರೋದು ಹೆಚ್ಚು, ಅಂಥದ್ರಲ್ಲಿ ಅವನಿಗೆ 1,00,000 ಕೊಡಬೇಕಾ? ಮುಂದೊಂದು ದಿನ ಅವ್ರನ್ನ ಮೂಲೆಯಲ್ಲಿ ಕೂರಿಸಿ ಈ ಆಸ್ತಿ ಅಧಿಕಾರನೆಲ್ಲ ನಾವು ಅನ್ಭವಿಸ್ಬೇಕು ಅಂತ ಕಾಯ್ತಿದ್ರೆ, ಈ ಮಾವ ನೋಡಿದ್ರೆ ಸಿಕ್ದವ್ರಿಗೆ ಕಂಡ್ಕೊಂಡವ್ರಿಗೆಲ್ಲ ದುಡ್ಡು ಕೊಟ್ಟು ಖಜಾನೆನ ಖಾಲಿ ಮಾಡ್ಬಿಡ್ತಾರೆ ಅಷ್ಟೇ. ಅಯ್ಯೋ ಮಾಡಿ, ನನಗೂ ಕೊಡೋದಕ್ಕೆ ಇಷ್ಟ ಇಲ್ಲ, ಆದರೆ ವೀರು ಹೇಳಿದ್ನಲ್ಲ. ಹೌದು, ಅರ್ಥ ಆಗುತ್ತೆ, ಮಾವ ಹೇಳಿದಾರೆ ನಿಜ, ಹಾಗಂತ ಅವನಿಗೆ 1,00,000 ಕೊಡೋಕ್ಕಾಗತ್ತಾ? ಇದನ್ನೇನು ಮಾವ ಹೆಣ್ಸಲ್ಲ ಅಲ್ವಾ? ಹೇಗಿದ್ರು ಕವರೆಲ್ಲ ಕೊಡ್ತಿದ್ಯಾ, ಸೀದಾ ತೊಗೊಂಡೋಗಿ ಮಾವ ಕೊಡ್ತೀಯಾ, ಮಾವ ಸುಬ್ಬು ಕೈ ಕೊಡ್ತಾರೆ, ಸುಬ್ಬು ಹೋಗ್ತಾನೆ. ಸುಮ್ಮನೆ ಅದರಲ್ಲಿ 50,000 ಸಾಕಷ್ಟೇ ಅವನಿಗೆ. ಆದರೂ ಮಾಡಿ. ಮಾಮ್ ಪ್ಲೀಸ್, ಗೊತ್ತಿದ್ದು ನಮ್ಮ ಕೈಯಾರೆ ನಾವೇ ದುಡ್ಡು ಕೊಟ್ಟಾಗುತ್ತೆ. ನಂಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ. ಮಾಮ್ ಪ್ಲೀಸ್ ಮಾಮ್. ಲೇ, ನನ್ನ ಟವಲ್ನ ಒಗೆಕಾಕಿದೆ, ತಗೊಂಡ್ಯಾ? ಅಯ್ಯೋ ತಗೊಂಡೋಯ್ತು, ಒಗ್ದು ಆಯ್ತು. ರೀ, ಯಾಕೋ ಬಲಗಣ್ಣು ಬೆಳಗ್ಗೆಯಿಂದ ಅದರ್ತಾ ಇದೆ. ಬಲ್ಗ ಅದರದ್ರೆ ಒಳ್ಳೇದೇ ಅಲ್ವನೇ ಬಿಡೆ. ಅದು ಗಂಡು ಮಕ್ಳಿಗೆ, ಹೆಣ್ಮಕ್ಳಿಗೆ ಬಲಗಣ್ಣು ಅದರಿದ್ರೆ ಏನೋ ಗ್ರಾಚಾರ ಹಾಕೋದಿದೆ ಅಂತ. ಹೌದಲ್ವಾ? ಇರು, ನನ್ನ ಪಂಚಾಂಗದ ಪ್ರಕಾರ ಎಲ್ಲ ಗ್ರಹಗಳು ಕರೆಕ್ಟ್ ರೂಟಲ್ಲೇ ರೊಟೇಟ್ ಆಗ್ತಾ ಇವೆ. ಅಂಥದ್ರಲ್ಲಿ ಗ್ರಹಚಾರ ಹೇಗೆ ಬರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಒಂದೇ ಸಮ ಬಲಗಣ್ಣು ಹೊಡ್ಕೋತಾ ಇದೆ. ಅದು ಸಾಲದು ಅಂತ ಮನೆ ಎದುರುಗಡೆನೆ ಕಾಗೆ ಬೆಳಗ್ಗೆಯಿಂದ ಕಾ 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 ಅಂತ ಬಾಯಿ ಬಡ್ಕೋತೈತೆ. ಕಾಗೆ ಕಾ ಕಾ ಅಂದದೆ ಇನ್ನು ನಮ್ಸನಕ ಹಾಡು ಹೇಳುತ್ತಾ ರೀ? ಮತ್ತಿನ್ನೇನೆ ಕಣ್ಣು ಅದರುತ್ತೆ, ಕಾಗೆ ಕಾ ಕಾ ಅನ್ನುತ್ತೆ ಅಂತ ಭಯ ಪಡ್ತಿದ್ಯಲ್ಲೇ. ನನ್ನ ಪಂಚಾಂಗದ ಪ್ರಕಾರ ಅಂಥದ್ದೇನು ಕಾಣ್ತಾ ಇಲ್ಲ ಕಣೆ. ನೀವು ನಿಮ್ಮ ಪಂಚಾಂಗನ 100 ಅಂದ್ರೆ 3 ಅಂತೀರಾ, 3 ಅಂದ್ರೆ 100 ಅಂತೀರಾ. ನಿಮ್ಮನ್ನ ನಂಬ್ಕೊಂಡ್ರೆ ಅಷ್ಟೇ. ಆಯ್ತು ಬಿಡೆ, ಭಯ ಪಡಬೇಡ. ಅಷ್ಟೊಂದು ಭಯ ಇದ್ರೆ ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚೆ, ಎಲ್ಲ ಒಳ್ಳೇದಾಗುತ್ತೆ. ಹೌದಲ್ವಾ? ಈಗಲೇ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ ರೀ. ವೆರಿ ಗುಡ್ ವೆರಿ ಗುಡ್. ರೀ, ಬಟ್ಟೆ ಒಣಗಾಕ್ಬಿಡ್ರಿ. ಬಟ್ಟೆ ಪಂಚ ಸುಬ್ಬು, ನಾನು ಪ್ರೀತಿಯಿಂದ ಕೊಡ್ತಾ ಇರೋದು. ಬೇಡ ಸುಬ್ಬು, ತಗೊಂಡ್ರೆ ತಗೋಬೇಕು. ಎಣಿಸ್ಕೋ. ಅಯ್ಯೋ ಪರವಾಗಿಲ್ಲ ಯಜಮಾನ್ರೆ. ಅರೆ, ನಮ್ಮ ಹತ್ರ ಬರೋ ದುಡ್ಡನ್ನಾಗಲಿ ವ್ಯಕ್ತಿನಾಗಲಿ ಪರೀಕ್ಷೆ ಮಾಡಬೇಕು. ಎಣಿಸ್ಕೋ. ನಿಮ್ಮ ಮಾತು ನಿಜಾನೇ ಯಜಮಾನ್ರೆ. ನೀವು ಹೇಳ್ದಾಗೆ ಬೇರೆ ಯಾರೇ ಏನೇ ಕೊಟ್ಟಿದ್ರು ಅದನ್ನ ಪರೀಕ್ಷೆ ಮಾಡೇ ತಗೋತಾ ಇದ್ದೆ. ಆದರೆ ಇದು ನನ್ನ ಪಾಲ್ಗೆ ದೇವ್ರ ಪ್ರಸಾದ ಇದ್ದ ಹಾಗೆ. ದೇವ್ರ ಪ್ರಸಾದ ಸಿಕ್ಕಿದ್ರೆ ಕಣ್ಣಿಗೆ ಹೊತ್ಕೊಂಡು ತಗೋಬೇಕೆ ಹೊರತು ಅದೆಷ್ಟಿದೆ ಅದರಲ್ಲಿ ಏನಿದೆ ಅಂತ ನೋಡಬಾರ್ದು. ನೀವು ಪ್ರೀತಿಯಿಂದ ಕೊಟ್ಟರೆ ಅದೇ ನನಗೆ ಬಹುಮಾನ ಇದ್ದ ಹಾಗೆ. ಸುಮ್ಮನೆ ಎಣ್ಸೋದೆಲ್ಲ ಬೇಡ ಯಜಮಾನ್ರೆ. ಸುಬ್ಬು, ಎಣ್ಸ್ಕೋ. ಯಜಮಾನ್ರೆ
ಇದರಲ್ಲಿ 50,000 ಇದೆ. ಇಷ್ಟೆಲ್ಲ ಬೇಡ ಯಜಮಾನ್ರೆ, ಇಷ್ಟೊಂದು ದುಡ್ಡು ಯಾಕೆ? 50,000ನ? ಅಕ್ಕ, ನಾನು ನಿನಗೆ 1 ಲಕ್ಷ ಅಲ್ವಾ ಹೇಳಿದ್ದು? ಅದು ವಿರು, ನಾನು ದುಡ್ಡೆನ್ಸಿಲ್ಲ, ಮಾಡಿನೇ ಎನ್ವಲಪ್ ಹಾಕಿದ್ದು. ಮಾಡಿ ದುಡ್ಡು ಯಾಕೆ ಕಡಿಮೆ ಇದೆ? ಮಾವ, ಅದು ಬೈ ಮಿಸ್ ಆಗಿ ಎನ್ವಲಪ್ಪಲ್ಲಿ ಹಾಕಿದ್ದೀನಿ. ಸುಬ್ಬು ವಿಷಯದಲ್ಲಿ ಯಾವ ಮಿಸ್ಟೇಕ್ ನಡಿಬಾರ್ದು, ಮಿಸ್ ಆಗಿನೂ ಕೂಡ. ಒಂದು ವಿಷಯದಲ್ಲಿ ಪದೇ ಪದೇ ಹೀಗೆ ನಡೀತಾ ಇದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಯಾಕೋ ಕನ್ಫ್ಯೂಸ್ ಮಾಡ್ಕೋತೀಯ? ಇನ್ನು 50,000 ಅಲ್ಲೇ ಇರುತ್ತೆ, ತೊಗೊಂಡು ಬಂದ್ಕೊಡು. ಮಾವ, ಯಜಮಾನ್ರೆ ಬೇಡ. ತಗೋ, ನಾನು ಪ್ರೀತಿಯಿಂದ ಕೊಡ್ತಾ ಇರೋದು. ಸುಬ್ಬು, ಸುಮ್ಮನೆ ತಗೊಂಡು. ಇದನ್ನು ಸರಿಯಾಗಿ ಎಣಿಸ್ಕೊ. ತುಂಬ ಥ್ಯಾಂಕ್ಸ್ ಯಜಮಾನ್ರೆ. ಜೀವನದಲ್ಲಿ ದುಡ್ಡು ನೋಡಿದ್ದೀನಿ, ಆದರೆ ಈಗಿರೋ ಕಷ್ಟಕ್ಕೆ, ಈಗಿರೋ ಪರಿಸ್ಥಿತಿಗೆ ಮರಳುಗಾಡಲ್ಲಿ ನೀರು ಸಿಕ್ಕಾಗಾಯ್ತು. ತುಂಬ ಥ್ಯಾಂಕ್ಸ್. ನಮ್ಮ ಮುಂದೆ ಬಂದು ನಿಂತು ಇದು ಬೇಕು ಅಂತ ಕೇಳೋರ್ ಮನ್ಸಲ್ಲಿ ಅದು ಎಷ್ಟು ಹಿಂಜರಿಕೆ ಇರುತ್ತೋ, ಅದೆಷ್ಟು ಮುಜುಗರ ಇರುತ್ತೋ, ಆದ್ರೂ ಅದನ್ನೆಲ್ಲ ಮೀರಿ ಅವ್ರು ನಮ್ಮ ಮುಂದೆ ಬಂದು ಕೇಳ್ತಾರೆ. ಅದ್ರ ಬದಲು ನಾವೇ ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅದನ್ನ ನಾವೇ ಕೊಟ್ಬಿಟ್ರೆ ಆಗ ಅವ್ರ ಮುಖದಲ್ಲಿ ಒಂದು ನಗು ಕಾಣುತ್ತಲ್ಲ, ಅದ್ರ ಬೆಲೆನೇ ಕಟ್ಟಕ್ಕಾಗಲ್ಲ. ಹೌದು, ಇದೇ ಮೂಡಲ್ಲಿ ಮನೆಗೆ ಹೋಗು. ಇವತ್ತು ಏನೇ ಕೆಲಸ ಇದ್ರು ನಾನು ಪ್ರಶಾಂತ್ ಕೈಲಿ ಮಾಡಿಸ್ಕೊತೀನಿ. ನೀನು ಹೋಗು. ಆಯ್ತು ಯಜಮಾನ್ರೆ, ಬರ್ತೀನಿ. ಬರ್ತೀನಿ ಯಜಮಾನ್ರೆ. ವರು, ನಮ್ಮ ಕಂಪ್ನಿಲಿ ಟೀಮ್ ಅವರೆಲ್ಲ ಊಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಎಲ್ಲರೂ ಅವ್ರವ್ರ ಹುಡುಗಿರನ್ನ ಕರ್ಕೊಂಡು ಬರ್ತಿದ್ದಾರೆ. ಹೇಗಾದರೂ ಮಾಡಿ ನೀನು ನನ್ನ ಜೊತೆಗೆ ಬರ್ಬೋದಾ? ಏನು ನಿನ್ ಜೊತೆ ಊಟಿಗ? ಅಯ್ಯಯ್ಯೋ,
ಅದೆಲ್ಲ ಆಗಲ್ಲಪ್ಪ. ಹೀಗೆ ಕದ್ದು ಮುಚ್ಚಿ ಮೀಟ್ ಮಾಡ್ತಿರೋದೇ ದೊಡ್ಡದು. ಅಂಥದ್ರಲ್ಲಿ ನಿನ್ ಜೊತೆ ಊಟಿಗೆ ಅಂದ್ರೆ ಅಮ್ಮ ಊಟ ಹಾಕಲ್ಲ ಅಷ್ಟೇ. ಈ ತರ ಮಾತಾಡ್ತಿರೋದಕ್ಕೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಇದೇ ತರ ಮಾತಾಡೋಕ್ ಹೋಗಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ನಿನ್ಗೆ ಗೊತ್ತಲ್ವಾ? ಹಾಗಂತ ನಾವಿಬ್ರು ಒಬ್ರನ್ನೊಬ್ರು ಮೀಟ್ ಮಾಡಿದೆ ನೋಡಿದೆ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ? ಅಲ್ಲ, ನಾನೇನಾದರೂ ನನ್ನ ಜೊತೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಾ ಅನ್ನ, ಕಾಲೇಜ್ ಟ್ರಿಪ್ ಅಂತ ಹೇಳು, ಫ್ರೆಂಡ್ಸ್ ಮನೆ ಅಂತ ಹೇಳು, ಏನಾದರೂ ಒಂದು ಹೇಳ್ಬಿಟ್ಟು ಬರ್ಬೋದಲ್ವಾ? ಅದೆಲ್ಲ ಆಗೋದೇ ಇಲ್ಲ. ಕಾಲೇಜ್ ಗೀಲೇಜ್ ಅಂದ್ರೆ ಅಣ್ಣಂಗೆ ಗೊತ್ತಾಗತ್ತೆ. ಇನ್ನು ಫ್ರೆಂಡ್ ಮನೆ ಅಂದ್ರೆ ಅಮ್ಮಂಗೆ ಅನುಮಾನ ಬರುತ್ತೆ. ಅವತ್ತು ಅಮ್ಮನ ಹತ್ರ ಸಿಕ್ಕಾಕೊಂಡ್ಮೇಲಂತೂ ಅಮ್ಮಂಗೆ ಮುಖ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನಿನ್ ಜೊತೆ ಆಚೆ ಬರೋ ಧೈರ್ಯ ಅಂತೂ ನಾನು ಮಾಡೋದಿಲ್ಲ. ಸರಿ ಬಿಡು, ನಾನು ಹೋಗಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಹೋಗ್ಲಿ, ನಾಳೆ ಇಲ್ಲೆಲ್ಲಾರು ಹೊರಗೆ ಹೋಗೋಣವಾ? ಏನು ಇಲ್ಲೆಲ್ಲಾದ್ರೂ ಹೊರಗೆ ಹೋಗೋದಾ? ಅದೆಲ್ಲ ಆಗೋದೇ ಇಲ್ಲ. ಇಲ್ಲೆಲ್ಲೇ ಓಡಾಡಿದ್ರು ಅಣ್ಣಂಗೆ ಪರಿಚಯ ಇರೋರು ಒಬ್ರಾದ್ರೂ ಇರ್ತಾರೆ. ಪಕ್ಕ ನಾವಿಬ್ರು ಸಿಕ್ಕಾಕೊಳ್ತೇವೆ. ಅಟ್ಲೀಸ್ಟ್ ಐಸ್ ಕ್ರೀಮ್, ಜ್ಯೂಸ್ ಅದೆಲ್ಲ ಏನು ಬೇಡ. ನಾವಿಬ್ರು ಈಗ ಮೀಟ್ ಮಾಡಿದ್ವಲ್ಲ ಅಷ್ಟೇ ಸಾಕು. ಏ ವರು, ನಾವಿಬ್ರು ಲವ್ವರ್ಸು. ಅದೇ ಭಯ. ನಾವಿಬ್ರು ಇನ್ನು ಗಂಡ ಹೆಂಡತಿ ಆಗಿಲ್ವಲ್ಲ. ಸರಿ, ಯಾರೋ ಬಂದ್ರು ಅನ್ಸುತ್ತೆ, ನಾನು ಹೊರಡ್ತೀನಿ. ಓಕೆ, ಬಾಯ್. ವರು ವರು ಶ್ರಾವಣಿ ಮೇಡಮ್ ಹೇಳಿದ್ದನ್ನ ಯಜಮಾನ್ರು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರ? ಅವ್ರು ಹೇಳಿದ ಒಂದು ಮಾತಿಂದ ಇಷ್ಟೆಲ್ಲ ಮಾಡಿದ್ರ? ಶ್ರಾವಣಿ ಮೇಡಮ್ ಮಾತಾಡಿದ್ರೇನೆ ಕೋಪ ಮಾಡ್ಕೋತಾ ಇದ್ದಿದ್ದು ಯಜಮಾನ್. ಈಗ ಅವ್ರು ಹೇಳಿದ ಒಂದು ಮಾತಿಂದ ಇನ್ನೊಬ್ರು ಸಂತೋಷಕ್ಕೆ ಕಾರಣ ಆಗ್ತಿದ್ದಾರೆ. ಇದಲ್ವಾ ಪ್ರೀತಿ ಅಂದ್ರೆ? ತಂದೆ ಮಗಳು ಪ್ರೀತಿ ಇನ್ನೂ 100 ಪಟ್ಟು ಹೆಚ್ಚಾಗಿ ಅವರಿಬ್ರು ಆದಷ್ಟು ಬೇಗ ಒಂದಾಗೋಗಾಗ್ಲಪ್ಪ ಆಂಜನೇಯ. ಆದರೂ ನಾನಿರೋ ಪರಿಸ್ಥಿತಿಗೆ ಇದು ತುಂಬ ದೊಡ್ಡ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ ಶ್ರಾವಣಿ ಮೇಡಮ್ ಹೀಗೆಲ್ಲ ಮಾತಾಡಿರೋದು. ಯಾವುದಕ್ಕೂ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೋದು. ಬೇಡ, ಮತ್ತೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಫೋಟೋ ಕಳಿಸ್ಬಿಡ. ಥ್ಯಾಂಕ್ಸ್ ಮೇಡಮ್. ಏನಮ್ಮ ಆಚೆ ಹೊರಟಿದ್ಯಾ? ಹೌದಪ್ಪ, ಬೆಳಗ್ಗೆಯಿಂದ ಬಲಗಣ ಒಂದೇ ಸಮ ಅದರ್ತಾ ಇತ್ತು. ಅದಕ್ಕೆ ನಿಮ್ಮಪ್ಪ ದೇವ್ರಿಗೆ ದೀಪ ಹಚ್ಚು ಅಂದ್ರು. ಹಚ್ಚದೆ, ಯಾಕೋ ಸಮಾಧಾನ ಆಗ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಬರ್ತೀನಿ. ನೀನು ದೇವಸ್ಥಾನಕ್ಕೆ ಹೋಗ್ತಿರೋದು ಒಳ್ಳೇದಾಯ್ತು. ಹೋಗೋಕೆ ಮುಂಚೆ ಒಂದು ಒಳ್ಳೆ ಸುದ್ದಿ ಕೇಳ್ಕೊಂಡು ಹೋಗು. ಒಳ್ಳೆ ಸುದ್ದಿನ? ಏನಪ್ಪ? ಯಜಮಾನ್ರು ನನಗೆ ಇವತ್ತು ಬೋನಸ್ ಕೊಟ್ರಮ್ಮ, 1 ಲಕ್ಷ. ಅದಕ್ಕೆ ಸ್ವೀಟ್ ತಗೊಂಬಂದೆ. ದೇವ್ರಿಗೆ ದೀಪ ಹಚ್ಚುತ್ತಿದ್ದಂಗೆ ಎಂಥ ಸಿಹಿ ಸುದ್ದಿ ಹೇಳ್ತೀಯೋ. ಒಳಗಡೆ ಹೋಗು, ನಾನು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ. ಮುಂಚೆ ಸ್ವೀಟ್ ತಿನ್ಕೊಂಡು ಹೋಗು. ಅಯ್ಯೋ, ಮೊದಲು ಎಲ್ಲರಿಗೂ ಕೊಡು, ಆಮೇಲೆ ತಿಂತೀನಿ ನಾನು. ಸರಿ ಆಯ್ತು, ಹುಷಾರು. ಅಪ್ಪ, ಅಕ್ಕ, ವರ ಇಲ್ಲೇ ಇದೆಯಾ ಅಕ್ಕ? ವರ ಏನೋ ಮಗನ ಇಷ್ಟೊಂದು ಸಂತೋಷವಾಗಿದೆ. ಏನೋ ಕೈಯಲ್ಲಿ ಸ್ವೀಟ್ಸು. ಹೇಳ್ತೀನಿ. ಸುಬ್ಬು, ಸ್ವೀಟ್ ಎಲ್ಲ ತಂದಿದ್ಯಾ ಅಂದ್ರೆ ಏನೋ ಖುಷಿಯಾದ ವಿಷಯನೇ ಇರ್ಬೇಕು. ಏನೋ ಅದು? ಹೇಳ್ತೀನಿ ತಗೋ. ಕೊಡಿ. ಸುಬ್ಬು, ಏನೋ ಇಷ್ಟೊಂದು ಸ್ವೀಟ್ಸು, ವೆರೈಟಿ ಇದೆ. ಅಯ್ಯೋ, ನನ್ನ ಫೇವ್ರೆಟ್ ಲಾಡು ಇದೆ. ರೀ, ಅವ್ನು ಸ್ವೀಟ್ ತಂದಿರೋದಕ್ಕೆ ಕಾರಣ ಏನು ಅಂತ ಮೊದಲು ಕೇಳಿ, ಆಮೇಲೆ ತಿನ್ನಿ. ಅಲ್ಲ ಸುಬ್ಬ, ಏನ ಕಾರಣ? ಯಜಮಾನ ನನಗೆ ಬೋನಸ್ ಕೊಟ್ರಪ್ಪ. ಬೋನಸ್ ಅಣ್ಣ? ಎಷ್ಟು ಕೊಟ್ರು? ಎಷ್ಟು ಕೊಟ್ರೇನೆ?
ಯಜಮಾನ್ರು ನನ್ನ ಮಗನ ಕೆಲಸ ನೋಡಿ ಮೆಚ್ಚಿ ಕೊಟ್ಟಿರೋದು. ಎಷ್ಟೇ ಕೊಟ್ಟರು ಪ್ರೀತಿಯಿಂದ ತಗೋಬೇಕು. ಅಪ್ಪ ಆದ್ರೂ ಎಷ್ಟು ಕೊಟ್ಟಿರ್ಬೋದು ಅಂತ ಕುತೂಹಲ ಇರುತ್ತಲ್ಲ. ಸುಬ್ಬು ಎಷ್ಟು ಕೊಟ್ರು? 1 ಲಕ್ಷ. ಸುಬ್ಬು 1 ಲಕ್ಷ ರೂಪಾಯಿ ನಿನ್ನ ಹತ್ರ ಇದೆ ಈಗ? ಇಲ್ಲ. ಏನು ಇಲ್ವಾ? ಅಷ್ಟು ಬೇಗ 1 ಲಕ್ಷ ಖರ್ಚು ಮಾಡ್ಬಿಟ್ಟೇನ ಸುಬ್ಬು? ಅಯ್ಯೋ ಅಕ್ಕ, ಸ್ವೀಟ್ ಎಲ್ಲ ತಂದಲ್ಲ 1000 ರೂಪಾಯಿ ಖರ್ಚಾಯ್ತು. ಈಗ 99,000 ರೂಪಾಯಿ ಇದೆ ನನ್ನ ಹತ್ರ. ಸುಬ್ಬು ನಿನ್ನ ಹತ್ರ ಈಗ 99,000 ರೂಪಾಯಿ ಇದೆ. ಸುಬ್ಬು ದುಡ್ಡನ್ನ ಆ ಥರ ತೋರಿಸ್ಬೇಡ ಕಣೋ, ದೃಷ್ಟಿ ಬೀಳುತ್ತೆ. ದೇವ್ರ ಮುಂದೆ ಇಟ್ಟು ಕೈ ಮುಕ್ಕಪ್ಪ. ಸುಬ್ಬು ಕೈಯಲ್ಲಿ ದುಡ್ಡು, ನನ್ನ ಕೈಯಲ್ಲಿ ಖಾಲಿ ಇಲ್ಲಿ ಲಡ್ಡು. ಏನು ಮಾಡೋಕ್ಕಾಗತ್ತೆ, ಪಾಲಿಗೆ ಬಂದಿದ್ದೆ ಪಂಚಾಮೃತ. ಇದನ್ನಾದ್ರೂ ತಿನ್ನೋಣ. ಕೃಷ್ಣ ಸುಂದರ ಮಮ್ಮಿ, ಕೃಷ್ಣ ಸುಂದರ ಮಮ್ಮಿ. ಹೆಂಗಿದೆಯಾ ಮಗನಿ? ಹೆಂಗಿದೆಯೋ ಕಂದ ಕೃಷ್ಣ ಸುಂದರ? ಮಮ್ಮಿ ನಾನು ಶ್ಯಾಮ ಸುಂದರ. ಎರಡು ಒಂದೇ. ಲಡ್ಡು ಬಂದು ಬಾಯಿಗೆ ಬಿತ್ತ. ಲಡ್ಡು ಬಂದು ಬಾಯಿಗೆ ಬೀಳುತ್ತೋ ಇಲ್ವೋ, ಆದ್ರೆ ನೀನಂತೂ ಬಂದು ಹಾಳ ಬಾವಿಗೆ ಬಿದ್ದಾಯ್ತಲ್ಲ. ಅಲ್ಲ ಮಗನೆ, ಅತ್ತೆ ಮನೆಯಲ್ಲಿ 6 ದಿವಸಕ್ಕಿಂತ ಮೇಲೆ ಇದ್ರು ಅಂದ್ರೆ ಕತ್ತೆ ಬಾಳ್ಬೇಕಾಗತ್ತೆ. ಮಾವನ ಮನೆಯಲ್ಲಿ ಮರ್ಯಾದೆ ಇರಬೇಕು ಅಂದ್ರೆ ಹಿಂಗೆ ಬರ್ಬೇಕು, ಹಿಂಗ್ ಹೋಗ್ತಾ ಇರ್ಬೇಕು. ಬೀಗ್ರೆ ಯಾಕೆ ಹಾಗೆ ಮಾತಾಡ್ತೀರಿ? ಬನ್ನಿ ಒಳಗೆ ಬನ್ನಿ. ಅಯ್ಯೋ ಯೋ 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 ಯೋ. ನಿಮ್ದು ತುಂಬಾ ದೊಡ್ಡ ಮನಸ್ಸು. ಅನಂತ ಶಯನ ಅವರೇ, ಪದ್ಮನಾಭ, 2 ಒಂದೇ. ನನ್ನ ಮಗ ಈ ತಾಯಿ ಬಿಟ್ಟು ಒಂದು ಹೊತ್ತು ಒಂದು ತುತ್ತು ಅನ್ನನೂ ತಿಂತಾ ಇರ್ಲಿಲ್ಲ, ಅಂತವನು ಇವತ್ತು ಲಡ್ಡು ತಿಂತಾ ಇದ್ದಾನೆ. ಯಾಕೋ ಮಗ್ರಿ, ನಿನಗೆ ಈ ತಾಯಿ ಮೇಲೆ ಪ್ರೀತಿ ಇಲ್ವೇನೋ? ಹಾಗೇನಿಲ್ಲ ಮಮ್ಮಿ, ನನಗೆ ನೀನು ಅಂತಿದ್ರೆ ಪ್ರಾಣ ಹೋಗೋಷ್ಟು ಪ್ರೀತಿ. ಅಯ್ಯೋ ನನ್ ಸುಂದರ, ನನ್ ಕಂದ, ನನ್ ಬಂಗಾರ. ಯಾರ್ ಪ್ರಾಣನು? ಕಾಂತ ಮತ್ತೆ ಬನ್ನಿ ಕೂತ್ಕೊಳ್ಳಿ. ಕಾರ್ತಿಕೇಯ, ಸುಬ್ರಹ್ಮಣ್ಯ, 2 ಒಂದೇ. ಕುಡಿಯೋ ಅಕ್ಕ, ನೀರು ತಗೊಂಡು ಹೋಗಿ. ಎದುರು ತಗೊಳಪ್ಪ. ಕಾಲ್ ಮಡ್ಸ್ಕೊಂಡು ಕುತ್ಕೋತೀನಿ. ವಯಸ್ಸಾಯ್ತಲ್ಲ, ಸಣ್ಣ ನೋವು. ಅವ್ವ ಓಹೋ, ಧನ ಕೊಡದ ಲಕ್ಷ್ಮಿ, ಧನ ಲಕ್ಷ್ಮಿ. ನೀರಾದ್ರೂ ಕೊಡ್ತಿದೀಯಲ್ಲ, ಕೊಡು. ಯಾವ ಖುಷಿಗೋ? ಯಜಮಾನರು ನಂಗೆ ಇವತ್ತು ಬೋನಸ್ ಕೊಟ್ಟರು. ಸ್ವೀಟ್ ಎಲ್ರಿಗೂ ತಂದಿದೆ, ಅದೇ ಟೈಮಿಗೆ ನೀವು ಬಂದ್ರಿ. ಹೌದಾ? ಕಾರ್ತಿಕೇಯ, ನಾನು ಸ್ವೀಟ್ ತಿನ್ನಲ್ಲ. ಅಯ್ಯೋ ಯಾಕೆ? ನೀವೆಲ್ಲರೂ ನನಗೊಂದು ಮಾತು ಕೊಟ್ರೆ ನಾನು ಈ ಸ್ವೀಟ್ ತಿಂತೀನಿ. ಮಾತಾ? ಏನದು ಬೀಗ್ರೆ, ಹೇಳಿ. ನನಗಿರೋದು ಒಬ್ಬನೇ ಮಗ. ಅವನೇನೋ ನನ್ನನ್ನು ಅಲ್ಲಿ ಬಿಟ್ಟು ಇಲ್ಲಿ ಬಂದು ಜಾಂಡ ಬಿಡ್ಬಿಟ್ಟ. ನನಗೆ ಮಗನ ಜೊತೆಗಿರ್ಬೇಕು ಅನ್ನೋ ಆಸೆ. ಅದಕ್ಕೆ ಇನ್ಮೇಲಿಂದ ನಾನು ಇಲ್ಲೇ ಬಂದು ಇದ್ಬಿಡ್ತೀನಿ ಅವನ ಜೊತೆಗೆ.